ಕೆಲಸ ಬಿಟ್ಬಿಟ್ಟು ಬಂದು ವರ್ಕೌಟ್ ಮಾಡೋಕ್ಕಾಗಲ್ಲ. ವರ್ಕೌಟ್ ಮಾಡುವಂತವ್ರಿಗೆ ಬಾಡಿ ಶೇಪ್ ಮಾಡ್ಕೋಬೇಕು ನಾವು ಪ್ರಾಪರ್ ಆಗಿ ಅಂತಂದಾಗ ಯಾವ ಒಂದು ಸೀಸನ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಯಾವುದೂ ಇಲ್ಲ. ಆಕ್ಚುಲಿ ಏನು ಬೆನಿಫಿಟ್ ಅಂದ್ರೆ ಅವತ್ತಿನ ದಿನ ಎಲ್ಲ ಎನರ್ಜಿ ಆಗಿರುತ್ತೆ. ಬಾಡಿನ ಕಟ್ ಮಾಡೋದು ಹೇರ್ ಕಟ್ ಮಾಡೋದಷ್ಟು ಈಸಿ ಅನ್ಕೋಬಿಟ್ಟವ್ರೆ ಇವಾಗೆಲ್ಲ. ಅಂತ ಜೀವನದಲ್ಲಿ ಏನು ಮಾಡಲ್ಲ. ನಾಳೆ ಅನ್ನೋದೇ ಹಾಳು. ಇವತ್ತು ಮಾಡಬೇಕು, ಅವಾಗ ನೀವು ಚೆನ್ನಾಗಿರ್ತೀರಿ. ಸಂಜೆ ಹೊತ್ತು ಮಾಡಿದ್ರೆ ವರ್ಕೌಟ್ ಮಸಲ್ಸ್ಗೆ ನೈಟ್ ಟೈಮು ಸ್ವಲ್ಪ ರೆಸ್ಟ್ ಸಿಗುತ್ತೆ, ಮಸಲ್ಸ್ ಎಲ್ಲ ಚೆನ್ನಾಗಿ ಬಿಲ್ಡ್ ಆಗುತ್ತೆ ಅಂತ ಕೆಲವರು ಅನ್ಕೋತಾರೆ. ಇನ್ನು ಕೆಲವರು ಏನಂತಾರೆ ಮಾರ್ನಿಂಗ್ ವರ್ಕೌಟ್ ಮಾಡೋದ್ರಿಂದ ನಮ್ಗೆ ಆ ಡೇ ತುಂಬಾ ಚೆನ್ನಾಗಿ ಫುಲ್ಫಿಲ್ ಆಗುತ್ತೆ, ಬಿಕಾಸ್ ತುಂಬಾ ಆಕ್ಟಿವ್ ಆಗಿರ್ತೀವಿ ಅಂತಾರೆ. ಸೊ ಎರಡರಲ್ಲಿ ಯಾವ್ದು ಬೆಟರ್, ಸಂಜೆ ವರ್ಕೌಟ್ ಮಾಡೋದು ಬೆಟರಾ ಅಥವಾ ಮಾರ್ನಿಂಗ್ ವರ್ಕೌಟ್ ಮಾಡೋದು ಬೆಟರಾ? ಆಲ್ಮೋಸ್ಟ್ ನನ್ ಕೇಳಿದ್ರೆ 70% ಮಾರ್ನಿಂಗ್, 30% ಈವ್ನಿಂಗ್, ಬಿಕಾಸ್ ಆಫ್ ವರ್ಕ್ ಶೆಡ್ಯೂಲ್. ಒಬ್ಬರು ಬೆಳಗ್ಗೆ 8ಗೆ 9ಗೆ ವರ್ಕ್ ಇರುತ್ತೆ. ಕಾಲೇಜ್ ಹುಡುಗರು 8 ಗಂಟೆಗೆ ಕಾಲೇಜ್ಗೆ ಹೋಗ್ಬೇಕು. ಸೊ ಅವರು ಆಫ್ಟರ್ನೂನ್ ಫ್ರೀ ಆಗ್ತಾರೆ. 3 ಗಂಟೆ ಮೇಲೆ ಫ್ರೀ ಆಗ್ಬಿಟ್ರೆ ಅವ್ರು ಸ್ವಲ್ಪ ರೆಸ್ಟ್ ಮಾಡಿ ಅವಾಗ ಮಾಡ್ಬೋದು, ಸ್ವಲ್ಪ ಎನರ್ಜಿ ಇರುತ್ತೆ. ಇವಾಗ ಕೆಲಸ ಬಿಟ್ಬಿಟ್ಟು ಬಂದು ವರ್ಕೌಟ್ ಮಾಡೋಕ್ಕಾಗಲ್ಲ. ಇವಾಗ 10 ಗಂಟೆ 11 ಗಂಟೆ ಆ ಥರ ಕೆಲಸ ವರ್ಕ್ ಮಾಡೋರಿಗೆ ಅವ್ರಿಗೆ ಮಾರ್ನಿಂಗ್ ಬೆಟರ್. ಮಾರ್ನಿಂಗ್ ಆಕ್ಚುಲಿ ಏನು ಬೆನಿಫಿಟ್ ಅಂದ್ರೆ ಅವತ್ತಿನ ದಿನ ಎಲ್ಲ ಎನರ್ಜಿ ಆಗಿರುತ್ತೆ, ಫುಲ್ ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಇರ್ತೀರ. ಹೊರಗಡೆ ಹೋದ್ರೆ ಇಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಕ್ಕಾಗಲ್ಲ, ಎಸ್ಪೆಷಲಿ ಫೀಲ್ಡ್ ವರ್ಕ್. ಹೌದು, ಇವಾಗ ಹೊರಗಡೆ ಯಾರು ಕೆಲಸ ಮಾಡ್ತಾರೆ ಇಷ್ಟೊತ್ತಿಗೆ ಬರ್ತೀನಿ ಅಂತ ರಿಟರ್ನ್ ಹೇಳಕ್ಕಾಗಲ್ಲ. ಸೊ ಬೆಳಿಗ್ಗೆ ಮಾಡ್ಬಿಟ್ರೆ ಅವತ್ತಿನ ಜವಾಬ್ದಾರಿ ಮುಗ್ದಂಗೆ ಆಗುತ್ತೆ. ದಿನನಿತ್ಯದಲ್ಲಿ ಅದೊಂದು ಇರ್ಬೇಕು ನಮ್ಗೆ, ಎಕ್ಸರ್ಸೈಸ್ ಅನ್ನೋದು. ನಮ್ ದಿನನಿತ್ಯ ಕಾರ್ಯಗಳಲ್ಲಿ ಏನೇನು ಇರುತ್ತಲ್ಲ ಅದ್ರಲ್ಲಿ ಜಿಮ್ ಒಂದು ಇರಲೇಬೇಕು ಎಕ್ಸರ್ಸೈಸ್ಗೆ. ನಾಟ್ ಓನ್ಲಿ ಜಿಮ್, ಎನಿ ಸ್ಪೋರ್ಟ್ಸ್ ಆಕ್ಟಿವಿಟಿ. ಅವಾಗ ಇದ್ದಷ್ಟು ನಮ್ಮ ದೇಹ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಇಲ್ಲ ಅಂದ್ರೆ ಅನ್ಈವನ್ ಆಗುತ್ತೆ. ಸೊ ಮಾರ್ನಿಂಗ್ ಅಂದ್ರೆ ಇವಾಗ ಈವ್ನಿಂಗ್ ಯಾಕೆ ಅಂದ್ರೆ ಕೆಲವೊಬ್ರಿಗೆ ಬೆಳಿಗ್ಗೆ ಮಾಡೋಕ್ಕೆ ಆಗಲ್ಲ. ಫ್ರೆಶ್ ಆಗಿ ಮಾಡಿ ಸಾಯಂಕಾಲ ವರ್ಕೌಟ್ ಮಾಡಿ ಅವಾಗ ಸ್ವಲ್ಪ ರೆಸ್ಟ್ ಮಾಡ್ತಾರೆ. ಸೊ ಆ ಥರ 30%, ಈ ಥರ 70%. ಈ ನಮ್ಮ ಇಂಡಿಯಾದಲ್ಲಿ ಆಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, 3 ಸೀಸನ್ಗಳಿದೆ. ಒಂದು ವಿಂಟರ್ ಆಗಿರ್ಬೋದು, ಇನ್ನೊಂದು ಸಮ್ಮರ್ ಆಗಿರ್ಬೋದು, ಇನ್ನೊಂದು ಮಾನ್ಸೂನ್ ಆಗಿರ್ಬೋದು. ಸೊ ಏನಾಗುತ್ತೆ ಅಂತಂದ್ರೆ ಒಂದೊಂದು ವಾತಾವರಣನೂ ಒಂದೊಂದು ತರ ಇರುತ್ತೆ. ಬಿಕಾಸ್ ಚಳಿಗಾಲ ಬೇರೆ, ಮಳೆಗಾಲ ಬೇರೆ, ಬೇಸಿಗೆ ಕಾಲ ಬೇರೆ. ಸೊ ವರ್ಕೌಟ್ ಮಾಡುವಂತವ್ರಿಗೆ ಬಾಡಿ ಶೇಪ್ ಮಾಡ್ಕೋಬೇಕು ನಾವು ಪ್ರಾಪರ್ ಆಗಿ ಅಂತಂದಾಗ ಯಾವ ಒಂದು ಸೀಸನ್ ಆದ್ರೆ ಚೆನ್ನಾಗಿರುತ್ತೆ ಅಂತ? ಯಾವುದೂ ಇಲ್ಲ. 365 ಡೇಸೂನು ಯಾವುದೇ ವೆದರ್ ಆದ್ರೂ ಬಾಡಿ ಹೆಂಗ್ ವರ್ಕ್ ಆಗುತ್ತೆ ಎಲ್ಲಾ ಸೀಸನು ಅದೇ ತರನೇ ವರ್ಕ್ ಆಗುತ್ತೆ. ಇವೆಲ್ಲ ಬರೀ ನೆಪಗಳು. ವಿಂಟರ್ ರಾಕ್ ಚಾಲೆಂಜ್ ಇವಾಗ ಸ್ವಲ್ಪ ನೋಡಿದೆ. ವಿಂಟರ್ ರಾಕ್ ಚಾಲೆಂಜ್, ಇವಾಗ ಸಮ್ಮರ್ ಬಂತು, ಕಟಿಂಗ್ ಸೀರೀಸ್. ಬಾಡಿನ ಕಟ್ ಮಾಡೋದು ಹೇರ್ ಕಟ್ ಮಾಡೋದಷ್ಟು ಈಸಿ ಅನ್ಕೋಬಿಟ್ಟವ್ರೆ ಇವಾಗೆಲ್ಲ. ಅದು ಎವ್ರಿ ಡೇ ಮಾಡಿದ್ರೆ ಯಾವಾಗ ಏನು ವರ್ಕ್ ಆಗ್ಬೇಕು ಅದು ವರ್ಕೇ ಆಗುತ್ತೆ. ಈ ಟೈಮಲ್ಲಿ ಏನು ಅಂದ್ರೆ ಸ್ವಲ್ಪ ಊಟ ಕಮ್ಮಿ ಸೇರ್ಸುತ್ತೆ. ಸಮ್ಮರ್ ಇರೋದ್ರಿಂದ ಊಟ ಸ್ವಲ್ಪ ಕಮ್ಮಿ ಸೇರ್ಸುತ್ತೆ. ಅದು ಬಿಟ್ರೆ ಯಾವ ಸೀಸನ್ ಅಲ್ಲಿ ಹೆಂಗೆ ವರ್ಕೌಟ್ ಮಾಡೋದು ಬರೋ ರಿಸಲ್ಟೇ ಬರುತ್ತೆ. ಇವೆಲ್ಲ ನಾಳೆ ಮಾಡ್ತೀನಿ, ಸಂಕ್ರಾಂತಿ ಹಬ್ಬ ಆಗೋಗ್ಲಿ, ಯುಗಾದಿ ಹಬ್ಬ ಆಗೋಗ್ಲಿ, IPL ಸ್ಟಾರ್ಟ್ ಆಗ್ಲಿ, ಆಮೇಲೆ ವರ್ಕೌಟ್ ಇವೆಲ್ಲ ಈ ರೀಸನ್ಸ್ ಎಲ್ಲ ಅಂತವ್ರಿಗೆ. ಅಂತವ್ರು ಜೀವನದಲ್ಲಿ ಏನು ಮಾಡಲ್ಲ. ನಾಳೆ ಅನ್ನೋದೇ ಹಾಳು. ಇವತ್ತು ಮಾಡ್ಬೇಕು, ಅವಾಗ ನೀವು ಚೆನ್ನಾಗಿರ್ತೀರ. ನಾಳೆ ಅನ್ನೋದು ದಿನ ನಾಳೆ ಬರ್ತಾನೆ ಇರುತ್ತೆ. ಎಷ್ಟು ದಿನ ಅಂತ ಮುಂದಕ್ಕೆ ತಳ್ತೀರಾ? ಅವೆಲ್ಲ ಬರೀ ನೆಪ ಮಾತ್ರ ಅಷ್ಟೇ. ಹಂಗಾದ್ರೆ ಇವಾಗ ಬೇಸಿಗೆ ಕಾಲದಲ್ಲಿ ಸ್ವೆಟ್ ತುಂಬಾ ಔಟ್ ಸೈಡ್ ಬರುತ್ತೆ, ನಾವು ವರ್ಕೌಟ್ ಮಾಡ್ತಿರ್ತೀವಿ. ಸುಮ್ಮನೆ ಕೂತಿದ್ರೆ ಬೇರ್ತೀವಿ. ಓಕೆ, ಅದು ವರ್ಕೌಟ್ ಮಾಡ್ದಂಗ ಇಲ್ಲ. ನಮ್ಮ ಎಫರ್ಟ್ ಏನು? ಇವಾಗ ಫಾರ್ ಎಕ್ಸಾಂಪಲ್ ವಾಕ್ ಮಾಡಿದ್ರೆ ಇಮಿಡಿಯೇಟ್ ಸ್ವೆಟ್ ಆಗ್ತೀವಿ, ಬಿಕಾಸ್ ಆಫ್ ಸಮ್ಮರ್. ವರ್ಕ್ ಆಗ್ತಿದೆ ಅಂತಲ್ಲ, ಒಂದು 10-15 ನಿಮಿಷ ಬಾಡಿ ವಾರ್ಮ್ ಆಗ್ಬೇಕು, ಅದಾದ್ಮೇಲೆ ವರ್ಕ್ ಆಗುತ್ತೆ. ಸೊ ಅಷ್ಟೊಂದು ಪೇಷನ್ಸ್ ಯಾರು ಇಲ್ಲ. ಅವೆಲ್ಲ ಬರೀ ನೆಪಗಳು ಮಾತ್ರ. ನಾನು ಸಮ್ಮರ್ ಅಲ್ಲಿ ಮಾಡ್ತೀನಿ, ಇವಾಗ ಸ್ವಲ್ಪ ಬಿಸಿ ಇದ್ದೀನಿ. ಹೆಲ್ತ್ಗೆ ಯಾವ ಬಿಸಿ? ನೀವು ಚೆನ್ನಾಗಿರ್ಬೇಕು ಅಂದ್ರೆ ನೀವೇ ಎಫರ್ಟ್ ಹಾಕ್ಬೇಕು. ಆ ಥರ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.